ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಫ್ರೆಂಡ್ಸ್, ಇವತ್ತು ನಮ್ಮ ದೇವರಗುಡ್ಡದಿಂದ 2 ಕಿಲೋಮೀಟರ್ ದೂರ ಇರೋಂಥ ರಣದಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ರಣದಮ್ಮ ದೇವರಗುಡ್ಡದ ಮಾಲತೇಶ್ವರ ಸ್ವಾಮಿಗೆ ತಂಗಿ ಆಗ್ಬೇಕು. ಈ ತಾಯಿಯ ಪವಾಡಗಳು ತುಂಬಾ. ಈ ತಾಯಿ ಹತ್ರ ಏನೇ ಹರಕೆಗಳನ್ನ ಬೇಡ್ಕೊಂಡ್ರು ಈಡೇರುತ್ತೆ. ಹಾಗಾಗಿ ಅವರು ಏನಾದ್ರೂ ಅನ್ಕೊಂಡಿರೋ ಅಂತಹ ಹರಕೆಗಳನ್ನ ಇಲ್ಲಿ ಬಂದು ತೀರಿಸ್ತಾರೆ. ಕೋಳಿ, ಕುರಿ ಈ ತರ ಎಲ್ಲ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ಮಕ್ಕಳು ಆಗದೆ ಇರೋರಿಗೆ ಮಕ್ಕಳಾಗುತ್ತೆ. ಮತ್ತೆ ಮನೆ ಕಟ್ಟಬೇಕು ಅಂತ ತುಂಬಾ ದಿನದಿಂದ ಅದು ನಿಂತಿರುತ್ತಲ್ಲ, ಅದು ಸಹ ಇಲ್ಲಿ ಬಂದ್ರೆ ಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಕೋರ್ಟು ವ್ಯಾಜ್ಯಗಳು ಎಲ್ಲ ಹತ್ರ ಎಲ್ಲ ನೆರವೇರುತ್ತೆ ಅಂತ ಹೇಳಿ ಈ ತಾಯಿಗೆ ಬೇಡ್ಕೊಳ್ಳೋರು ಭಕ್ತರು ತುಂಬಾ ಜನ ಇದ್ದಾರೆ. ಹಾಗಾಗಿ ಬನ್ನಿ, ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದೀವಿ. ಪ್ರತಿ ಸಲನೂ ಅಲ್ಲಿ ಮೈಲಾರಕ್ಕೆ ಬಂದ್ರೆ, ದೇವರಗುಡ್ಡಕ್ಕೆ ಬಂದ್ರೆ ನಾವು ಈ ದೇವಿಯ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಬನ್ನಿ, ಈ ತಾಯಿಯ ಪವಾಡಗಳನ್ನ ಅಲ್ಲಿನ ಪ್ರಧಾನ ಅರ್ಚಕರ ಹತ್ರ ಕೇಳೋಣ. ಮೈಲಾರಲಿಂಗೇಶ್ವರ ಮತ್ತು ಮಾತೇಶ್ವರ ಸ್ವಾಮಿಯ ತಂಗಿ ಇವರು. ಮಣಿಸಾಸುರ ಮತ್ತು ಮಲ್ಲಾಸುರ ಎಂಬ 2 ರಾಕ್ಷಸರಿದ್ರು. ಇಲ್ಲಿ ಗುಡ್ಡದಲ್ಲಿ ಬಂದು ಅಭಿನವನ ಭಂಗಗೊಳಿಸಿದಾಗ ಅವರನ್ನು ಸಂಹಾರ ಮಾಡಲು ಶಿವ ಪಾರ್ವತಿಯಾಗಿ ಮೇಲಿಂದನ ಮೈಲಾರಲಿಂಗೇಶ್ವರನಾಗಿ ರೂಪ ತಾಳಿ ಶಿವನೇ ಬಂದು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಬೇಕಾದ್ರೆ ಒಬ್ಬ ರಾಕ್ಷಸರ ಸಂಹಾರ ಮಾಡ್ಬೇಕಾದ್ರ ಭೂಮಿಗೆ ರಕ್ತ ಹನಿ ಬೀಳ್ತೈತಿ. ಅಷ್ಟು ಒಬ್ಬನ ಸಂಹಾರ ಮಾಡಿದ್ರೆ ಹನಿ ಹರಿತೈತಿ, ಅಷ್ಟು ರಾಕ್ಷಸರು ಉದ್ಭವ ಆಗ್ತೈತಿ. ಹಂಗಾಗಿ ಸಂಹಾರ ಮಾಡಲು ಮಾಲತೇಶ್ವರ ಸ್ವಾಮಿಗೆ ಆಗಲಿಲ್ಲ. ಅವಳ ತಂಗಿ ಆದಂತ ಇದು ರಣದಮ್ಮ ಅಂತ ದೇವಿ. ಅವ್ರು ನೀನು ಅಣ್ಣ ನೀನು ಅವ್ರು ರಾಕ್ಷಸರನ್ನ ಸಂಹಾರ ಮಾಡ್ಕೊಂತಪ್ಪ, ಅವ್ರನ್ನ ನಾನು ಅವ್ರ ಹರಿದಂತ ರಕ್ತವನ್ನು ನಾನು ನೆಲಗೆ ಹಚ್ಚಿ ಆ ರಕ್ತವನ್ನು ಕುಡಿತೀನಿ. ಇನ್ನು ಸಂಹಾರ ಮಾಡ್ಕೊಂತ ಬರ್ತಿ, ನೀನು ಪವಿತ್ರವಾದ ಸ್ಥಳವನ್ನು ನಾನು ಎಲ್ಲೇ ಹೋಗಿ ಕಾಪಾಡ್ಕೊಂಬರ್ತೀನಿ ಅಂದು ತಾಯಿ ಉದ್ಭವ ಲಿಂಗದಿಂದ ತರಿಸಾಳ್ರಿ. ಆಕೆ ತಾಯಿಗೆ ಪ್ರತಿ ವರ್ಷವೂ ಜಾತ್ರೆ ಆಗ್ತೈತಿ. ಹುಳಿ ಹೋಗಿ 8 ದಿನಕ್ಕೆ ದೊಡ್ಡ ಜಾತ್ರೆ ಆಗತ್ರಿ. ಪವಾಡಗಳು ಭಾಳ ಅದಾವ್ರಿ. ಮಕ್ಕಳಲ್ಲದರಿಗೆ ಮಕ್ಕಳಿಗೆ ಕೊಡ್ತಾಳ್ರಿ. ಎಷ್ಟೋ ಆಸ್ಪತ್ರೆಯಿಂದ ತೋರಿಸ್ಕೊಂಡ್ಬಿಡ್ತಾರೆ. ಲಕ್ಷಾಂತರ ಖರ್ಚು ಮಾಡ್ಕೊಂಬಂದು ಕೂರ್ಸ್ಕೊಳ್ತಾಳ್ರಿ. ಆರಾಮಾಗಿರಲ್ಲ. ಆ ತಾಯಿ 2 ನಿಂಬೆ ಹಣ್ಣು ಭಂಡಾರ ತಗೊಂಡು ಹೋಗಿ ಆರೋಗ್ಯದಿಂದ ಇರ್ತಾರಲ್ಲ ಅವ್ರಿಗೂ ಭಂಡಾರ ನಿಂಬೆ ಹಣ್ಣು ಹಚ್ಕೊಟ್ರೆ ಸಾಕು. ಆ ತಾಯಿ ಅವ್ರನ್ನ ಕುದುರೆ ಮಾಡಿ ಕುಣಿಸ್ತಾಳೆ. ಇಟ್ಟಿಟ್ಟು ಒಂದ್ರ ಮೇಲೆ ಇಟ್ಟು ಒಂದು ಹಿಟ್ಟು ಇರ್ತಾರಲ್ಲ, ಈ ತಾಯಿ ಆಶೀರ್ವಾದ ಬೇಗ ನೆರವೇರಲಿ ಎಂದು ಬಂದಂತ ಭಕ್ತರು ಒಂದ್ರ ಮೇಲೆ ಒಂದಕ್ಕೆ ನನ್ನ ಮನೆ ಕಟ್ಟಿ ಆಗಲಿ, ಜಲ್ದಿ ಆಗಲಿ ಎಂದು ತಾಯಿ ಆಶೀರ್ವಾದ ಬೇಡಿಕೊಂಡು ಹೋಗಿ ಆ ಕಲ್ಲುಗಳನ್ನು ಇಟ್ಟು ಹೋಗಿರ್ತಾರೆ. ಅವ್ರ ಹರಕೆಗಳಿಗೆ ಈಡೇರಿ ಮೇಲೆ ಅವ್ರ ಕುಟುಂಬ ಸಮೇತರವಾಗಿ ಬಂದು ದೇವಿಯನ್ನು ಶಾಂತಿ ಮಾಡಿ ಪೂಜೆ ಮಾಡಿ ಹೋಗ್ಬೇಕಾಗಿತ್ತು. ಅಲ್ಲ, ಜೇಡಿ ನಮಸ್ಕಾರ ಹಾಕಿ ಅಮ್ಮಗ ಉಲ್ಟೆ ಸಾಮಾನುಗಳು ಕೊಟ್ಟು ಸೀರೆ ಉಡಕ್ಕೆಲ್ಲ ತಂದು ಕೊಟ್ಟು ಅಮ್ಮಗ ಅವರು ವ್ಯಕ್ತಾನ್ಸರ ಪರಿಹಾರ ಮಾಡ್ಬೋದು, ಪರಿಹಾರ ಮಾಡ್ಬೋದ್ರಿ. ಅವ್ರು ಬಂದು ರಕ್ತ ಹರಿಸಿ ಅಮ್ಮನ ಶಾಂತಿ ಮಾಡಿ ಬಂದಂತ ಭಕ್ತರು ಊಟ ಮಾಡಿಸಿ ಹೋಗ್ಬೋದ್ರಿ. ಇದು ಫಸ್ಟ್ ಹಳದಮ್ಮ ಅಂತಾರೆ. ರಣದಮ್ಮ ಹಿಂದಾಗ ಹುಟ್ಟಿದ್ರು. ಫಸ್ಟಿಗೆ ಹಳದಮ್ಮ ಅಂತ ಇತ್ತು. ಆಕಿ ಅಣ್ಣನ ಕೊಟ್ಟಾಗ ಮಣಕಮಲ್ಲಾಸುರ ಕೊಟ್ಟಾಗ ಯುದ್ಧ ಮಾಡ್ಬೇಕಾರ ಈಕಿನ ತಂಗಿ ಜೊತೆ ಆದ್ಲ ತುಪ್ಪದ ಮಳಮ್ಮ ಈಕಿ ಕುಡೆ. ಆಮೇಲೆ ಮಣಕಮಲ್ಲಾಸುರನ ಸಂಹಾರ ಮಾಡಿ ಇಲ್ಲಿಗೆ ಬಂದು ಆಮೇಲೆ ಅವರು ಅವ ಅಣ್ಣ ಮಣಕಮಲ್ಲಾಸುರ ಹೊಡಿತಿದ್ವಿ, ನೀರು ಬಿಟ್ಟು ಹೊಡಿ ಅಂತ ಹೇಳಿದ. ನೀರು ಬಿಟ್ಟು ಹೊಡಿಯೋದ್ರೆ ನಿಮ್ಮನ್ನ ಹಾಲು ಹಣ್ಣು ಬಿಟ್ಟು ನಿಮಗೆ ನೀರು ಬಿಡೋದಿಲ್ಲ ಅಂದಾಗ ಅವರು ಹಣ್ಣು ಹಾಲಾಗಿ ಹರಿಲಿ
ಅಣ್ಣನಗಿರಿಗೆ ಬಂದು ಪರಿಸಿ ನೀರು ಅಂದು ಹೋಗ್ಲಿ ಅಂತ ಹೇಳ್ದ. ಅವಾಗ ಇವ್ರು ಊರಿಗೆ ಸಂಕಟ ತಾಳಾರ್ದ ರಕ್ತ ಕುಡಿದ್ರು. ಆಕೆ ಇನ್ನೊಬ್ಬಕ್ಕಿತ್ತ ಅಕ್ಕ ಅಲ್ಲೇ ಸ್ಥಾಪನೆ ಅಲ್ಲೇ ಮಗ್ಲ ಕಟ್ಕೊಂಡ. ಇವ್ನ ಸಂಕಟ ತಾಳಾರ್ಲವ ನನ್ನ ಜೊತೆ ಸುಪ್ರ ಮಾಡಮ್ಮ. ಅದು ಗಂಗ ಮಾಡಮ್ಮ. ಅವು ತಂಗಿಯಾರಿ ಇವ್ರು. ಈಕಿಗೆ ಆಕಿ ತಂಗಿ ಅವ್ರಿಬ್ರು ಅಲ್ಲಿ ಆಕಿನ ಮಗ್ಲಾಗ ಇಟ್ಕೊಂಡಲ್ಲೇ ನನ್ ಬಂದ್ ತುಪ್ಪ ನಿಮಿಷ ತುಪ್ಪ ನಿನಗೆ ಇರ್ಲಿವ ಅಂದು ಈಕಿನ ವರ್ಷಕ್ಕೊಂದ್ ಜಾತ್ರೆ ಮಾಡಿಸ್ತಾನಮ್ಮ. ನೀ ನನ್ನ ಮಗ್ಲಾಗ ಅಲ್ಲಿ ಬಂಡಿ ಒಳಗ ಇರು, ಬಂದು ಭಕ್ತಾದಿಗಳು ಕಾಯ್ಕಂತ ಇರು ಅಂತ ಕೊಟ್ಟ. ವರ್ಷಕ್ಕೊಂದ್ಸಲ ಅಲ್ಲಿಂದ ಒಂದು ಕ್ವಾಣ, ಆಮೇಲೆ ಒಂದು ಹುಡುಗೇರಿ, ಅಕ್ಕಿ ಉಡಕ್ಕಿ ಎಲ್ಲ ತಗೊಂಬಂದು ಉಡಿ ತುಂಬಿ ಅಲ್ಲಿಂದ ಉಡಿ ಜಾತ್ರೆ ಮಾಡಕ್ ಅದನ್ನ ಅಲೋ ಮಾಡಿಕೊಡ್ತ. ಆಮೇಲೆ ಇಲ್ಲಿ ಭಕ್ತಾದಿಗಳಿಗೆ ಬಂದವರಿಗೆ ಬೇಡ್ಕೊಂತಾರ ಎಲ್ಲ. ಇಲ್ಲೆಲ್ಲ ಅವ್ರವ್ರು ಕಷ್ಟ ನಷ್ಟ ಹೇಳ್ಕೊಂತಾರ. ಆ ನಷ್ಟದ ಬಗ್ಗೆ ಅದಕ್ಕೆ ಒಳ್ಳೇದಾಕತಿ. ಅವ್ರು ಬಂದು ಒಂದು ಕುರಿ ಕೋಳಿ ಮಾಡಿರ್ತಾರೆ, ಭೇಟಿ ಮಾಡ್ಕೊಂಡು ತೀರಿಸ್ತಾರ. ಮಕ್ಕಳು ಇಲ್ದರೆ ಮಕ್ಕಳು ಹಾಕವು, ನೌಕರಿ ಇಲ್ದರೆ ನೌಕರಿ ಆಗ್ಯಾವು, ಮದುವೆ ಆಗಿಲ್ದರೆ ಮದುವೆ ಆಗ್ಯಾವು, ಅವೆಲ್ಲ ಆಗ್ಯಾವು. ಅಲ್ಲಿ ಬೇಡ್ಕೊಂಡು ಅಲ್ಲಿ ಕಾಯಿ ಕಟ್ಟಿ ಹೋಗ್ತಾರೆ ಮರಕ್ಕೆ, ಪೂಜೆ ಮಾಡ್ತಾರೆ. ಹನುಮಂತಪ್ಪ ಅಂತ. ಅಕ್ಕ ತಂಗಿ ಇವರು. ಗಂಗ ಮಳಮ್ಮ ಹೇಳ್ತಿ ಅಣ್ಣಗ.